ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಮನರೇಗಾ ಬಚಾವೋ ಸಂಗ್ರಾಮ್ ಪ್ರಯುಕ್ತ ನಡೆಯುತ್ತಿರುವ ಪಾದಯಾತ್ರೆಯು ಮಂಗಳೂರಿಗೆ ಆಗಮಿಸಿದೆ. ನಗರದ ಮಹಾನಗರ ಪಾಲಿಕೆ ಕಚೇರಿಯ ಮುಂಭಾಗ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಪ್ರತಿಭಟನಾ ಸಭೆ ನಡೆಯಿತು. ಕೇಂದ್ರದ ಬಿಜೆಪಿ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯನ್ನ ಬದಲಾಯಿಸಿರುವುದನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಮನರೇಗಾ ಬಚಾವೋ ಸಂಗ್ರಾಮ್ ಪ್ರಯುಕ್ತ ನಡೆಯುತ್ತಿರುವ ಪಾದಯಾತ್ರೆಯು ಮಂಗಳೂರಿಗೆ ಆಗಮಿಸಿದ್ದು, ನಗರದ ಮಹಾನಗರ ಪಾಲಿಕೆ ಕಚೇರಿಯ ಮುಂಭಾಗ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಪ್ರತಿಭಟನಾ ಸಭೆ ನಡೆಯಿತು. ಮಾಜಿ ಸಚಿವ ವಿನಯಕುಮಾರ್ ಸರಕಿಯವರು ಮಾತನಾಡಿ, ರಾಜ್ಯ ಸರ್ಕಾರ ಜನಪ್ರಿಯ ಗ್ಯಾರಂಟಿ ಯೋಜನೆಗಳಿಂದ ಕಂಗೆಟ್ಟು ಹೋಗಿರುವ ಕೇಂದ್ರ ಸರ್ಕಾರದ ಕುತಂತ್ರದಿಂದಾಗಿ ಮನರೇಗಾ ಯೋಜನೆಯನ್ನ ರದ್ದುಗೊಳಿಸಿದೆ ಎಂದು ಆರೋಪಿಸಿದರು. ಮನ್ರೇಗಾದ ಬಗ್ಗೆ ಅವಿರತವಾದಂತಹ ಹೋರಾಟವನ್ನು ಮಾಡಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥ ರೀತಿಯ ಕೀರ್ತಿಗೆ ತಾವು ಪಾತ್ರರಾಗಿದ್ದೀರಿ. ಮನ್ರೇಗಾ ಅನ್ನೋದರ ಬಗ್ಗೆ ಈವಾಗಲೇ ಅನೇಕ ವಿಶ್ಲೇಷಣೆಗಳು ತಮಗೆ ಸಿಕ್ಕಿದೆ. ಸ್ವಾತಂತ್ರ್ಯ ನಮಗೆ ಸಿಗುವಂಥ ಸಮಯದಲ್ಲಿ ನಮ್ಮ ಎದುರುಗಡೆ ಇರುವಂಥ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಬಡತನ. ಆ ಬಡತನ ನಿರ್ಮೂಲನಕ್ಕೋಸ್ಕರ ಅವಿರತವಾದಂಥ ಹೋರಾಟವನ್ನು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡ್ಕೊಂಡು ಬಂದಿದೆ. ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಉಲ್ಲೇಖ ಮಾಡಿದರು, ಬಡವ ಬಡವ ಎಂದು ದೂರ ಜರಿದಿರು, ಅವನ ಹೃದಯದಲ್ಲಿ ಭಗವಂತನ ದೇಗುಲ ಇದೆ ಅಂತೇಳಿ. ಇನ್ನೊಂದು ಮಾತು ಉಲ್ಲೇಖ ಮಾಡಿದರು, ಯಾರಾದರೂ ಒಬ್ಬ ಆಡಳಿತ ಅಧಿಕಾರದ ಕುರ್ಚಿಯಲ್ಲಿ ಕೂತಾಗ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದ್ರೆ ಒಂದು ಸಲ ಕಣ್ಣು ಮುಚ್ಚಿ ಕಟ್ಟ ಕಡೆಯ ಬಡವನ ಮುಖದಲ್ಲಿ ನಿನ್ನ ತೀರ್ಮಾನದಿಂದ ನೆಗೆ ಬರ್ತಿದ್ರೆ ತಕ್ಷಣ ತೀರ್ಮಾನವನ್ನು ತೆಗೆದುಕೊಳ್ಳುವ ಅನ್ನುವಂಥ ಮಾತನ್ನ, ಗ್ರಾಮ ಸ್ವರಾಜ್ಯದ ಬಗ್ಗೆ ಅಪಾರವಾದಂಥ ಕಲ್ಪನೆಯನ್ನು ಕಂಡಂಥವರು ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರು ಈ ದೇಶದ ರಾಷ್ಟ್ರಪಿತ. ಇವತ್ತು ವಿದೇಶಗಳಲ್ಲಿ ಎಲ್ಲ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಮಹಾತ್ಮ ಗಾಂಧೀಜಿಯವರ ಗುರು ಇಲ್ಲದಂಥ ರಾಷ್ಟ್ರ ಇಲ್ಲ. ನಮ್ಮ ಮೋದಿಯವರು ಪ್ರಧಾನಮಂತ್ರಿಯವರು ವಿದೇಶಕ್ಕೆ ಹೋದಾಗ ಇವತ್ತು ಪ್ರಪ್ರಥಮವಾಗಿ ಅಲ್ಲಿರುವಂಥ ಮಹಾತ್ಮ ಗಾಂಧೀಜಿಯವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾರೆ. ಈ ವೇಳೆ ವಿಧಾನ ಪರಿಷತ್ನ ಸದಸ್ಯ ಐವನ್ ಡಿಸೋಜಾ, ಮಾಜಿ ಶಾಸಕ ಜೆಆರ್ ಲೋಬೋ, ಪಕ್ಷದ ಹಿರಿಯ ಮುಖಂಡರು ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ರು. ಮನರೇಗಾ ಬಚಾವೋ ಸಂಗ್ರಾಮ್ ಪಾದಯಾತ್ರೆಯು ಫೆಬ್ರವರಿ 9ರಂದು ಸುಳ್ಯದಿಂದ ಪ್ರಾರಂಭಗೊಂಡು ಫೆಬ್ರವರಿ 12ರಂದು ಮುಲ್ಕಿಯಲ್ಲಿ ಸಮಾರೋಪಗೊಳ್ಳಲಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.